ಹಗಲು ದರೋಡೆ ಮಾಡುತ್ತಿರುವ ಸಿದ್ದರಾಮಯ್ಯ ಆಡಳಿತ ಸರ್ಕಾರ ಹಾಲಪ್ಪ ಆಚಾರ. ಕಾಂಗ್ರೆಸ್ ಸಿದ್ದರಾಮಯ್ಯ ಆಡಳಿತ ಸರ್ಕಾರದಂಥ ಭ್ರಷ್ಟಾಚಾರ ಎಲ್ಲೂ ಇಲ್ಲ. SC/ST ಕಾರ್ಪೊರೇಷನ್ 25,000 ಕೋಟಿ ಎಲ್ಲಿ ಹೋಯ್ತು? ಮತ್ತು ವಾಲ್ಮೀಕಿ 86 ಕೋಟಿ ಅನುದಾನ ಪಾರ್ಲಿಮೆಂಟ್ ಚುನಾವಣೆಗೆ ಬಳಸಿಕೊಂಡ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ. ರಾಷ್ಟ್ರದ ಯಾವ ರಾಜ್ಯದಲ್ಲಿ ಇಂಥ ಭ್ರಷ್ಟಾಚಾರ ಆಡಳಿತ ಸರ್ಕಾರ ಸಿಗೋದಿಲ್ಲ. ಹಗಲು ದರೋಡೆ ಮಾಡುತ್ತಿರುವ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಎಂದ ಮಾಜಿ ಸಚಿವ ಹಾಲಪ್ಪ ಆಚಾರ್. ಯಲಬುರ್ಗಾ ಮಂಗಳವಾರದಂದು ಬಿಜೆಪಿ ಕಾರ್ಯಕಾರಿಣಿ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಆಡಳಿತ ಕುಸಿದಿದೆ, ಯಾವುದೇ ಅಭಿವೃದ್ಧಿ ಇಲ್ಲ. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 3ನೇ ಬಾರಿಗೆ ಆಯ್ಕೆಯಾಗಿ ಸಾಮಾನ್ಯ ಜನಪರ ಸುಭದ್ರ ಆಡಳಿತ ಕೊಡುತ್ತಿದ್ದಾರೆ ಎಂದು ಅವರು ಪಟ್ಟಣದ ಬಿಜೆಪಿ ಆಡಳಿತ ಮಂಡಳಿ ಕಾರ್ಯಾಲಯದಲ್ಲಿ ಸಕ್ರಿಯ ಸದಸ್ಯರು ಹಮ್ಮಿಕೊಂಡಿದ್ದ ನಮ್ಮ ನಡೆ ಹಳ್ಳಿ ಕಡೆ ಅಭಿಯಾನ ಕಾರ್ಯಕ್ರಮದಲ್ಲಿ ಮಂಗಳವಾರ ಮಾತನಾಡಿದ ಅವರು, ಕೆರೆ ತುಂಬಿಸಿದ್ದು ನಮ್ಮ ಬಿಜೆಪಿ ಆಡಳಿತ ಅವಧಿಯಲ್ಲಿ. ನಾನು ನನ್ನ ಅಧಿಕಾರದಲ್ಲಿ ಈ ಕ್ಷೇತ್ರದ ರೈತರ ಪಂಪ್ಸೆಟ್ಗಳಿಗೆ ನೀರಿನ ಜಲ ಹೆಚ್ಚಿಸಲು ಕೃಷ್ಣಾ ನದಿ ನೀರನ್ನು ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಿ ಕೆರೆ ತುಂಬಿಸಿದ್ದು ನಮ್ಮ ಬಿಜೆಪಿ ಸರ್ಕಾರ. ಈಗ ಕ್ಷೇತ್ರದ ಶಾಸಕ ರಾಯಾರೆಡ್ಡಿರವರು ಹೇಳ್ತಾರೆ, ನಾನು ಮಾಡಿಸಿದ್ದು ಅಂತ ಹೇಳುವುದು ಎಷ್ಟು ಸರಿ? ಕಾಂಗ್ರೆಸ್ನವರು ಸುಳ್ಳಿನ ಸರದಾರರು. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ. ಈ ಯೋಜನೆ ಹೆಸರಲ್ಲಿ ನಿತ್ಯ ಬಳಕೆ ವಸ್ತುಗಳು, ಮೂಲಭೂತ ಸೌಕರ್ಯ ವಸ್ತುಗಳು, ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆ ಟ್ಯಾಕ್ಸ್ ಫ್ರೀ ದುಪ್ಪಟ್ಟು ಹೆಚ್ಚಳ ಮಾಡಿದ್ದಾರೆ. ಇವರಿಗೆ ಜನಸಾಮಾನ್ಯರ ಕಾಳಜಿ ಇಲ್ಲ, ಅಭಿವೃದ್ಧಿಪರ ಚಿಂತನೆ ಇಲ್ಲ. 2 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ನವರು ಮಾಡಿದ ಸಾಧನೆ ಎಂದರೆ ಭ್ರಷ್ಟಾಚಾರ. ಆಡಳಿತ ಸಂಪೂರ್ಣ ಹದಗೆಟ್ಟಿದೆ. ರಾಜ್ಯದಲ್ಲಿ ಬೇಕಾಬಿಟ್ಟಿ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಬದುಕು ದುರ್ಬಲಗೊಳಿಸಿದ್ದಾರೆ. ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಜನ ಭರವಸೆ ಕಳೆದುಕೊಂಡಿದ್ದಾರೆ. ಇವರ ಮುಖವಾಡ ಜನರಿಗೆ ಗೊತ್ತಾಗಿದೆ. ಇನ್ಮುಂದೆ ಜನರ ಬಳಿ ಹೋಗಿ ನೋಡಿ, ಚೀತು ಅಂತ ಉಗಿಯುತ್ತಾರೆ. ಬರುವ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಎಂದು ಖಾರವಾಗಿ ಹೇಳಿದರು. ಈ ವೇಳೆ ವಿವಿಧ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಮಾರುತಿ ಗವರಾಳ, ಬಿಜೆಪಿ ಮುಖಂಡರಾದ ಬಸವಲಿಂಗಪ್ಪ ಭೂತೆ, ಈರಣ್ಣ ಹುಬ್ಬಳ್ಳಿ, CH ಪಾಟೀಲ್, ಶಿವಕುಮಾರ ನಾಗಲಾಪುರಮಠ, ನರಸಿಂಹರಾವ್ ಕುಲಕರ್ಣಿ, ಫಕೀರಪ್ಪ ತಳವಾರ, ಕೆ ಮಹೇಶ್, ಅಮರೇಶ ಹುಬ್ಬಳ್ಳಿ, ವಸಂತ ಭಾವಿಮನಿ, ಶಿವಶಂಕರ ದೇಸಾಯಿ, ಶಿವಪ್ಪ ವಾದಿ, ಅಶೋಕ ಅರಕೇರಿ, ಅಯ್ಯಪ್ಪ ಗುಳ್ಳೇದ್, ಶಂಕರಪ್ಪ ಸುರಪುರ, ಸಿದ್ದು ಮಣ್ಣಿನವರ್ ಹಾಗೂ ಅನೇಕರು ಇದ್ದರು. ವರದಿ CA ಆದಿ, NKS TV4 ಯಲಬುರ್ಗಾ. ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಹಗಲು ದರೋಡೆಯನ್ನು ಮಾಡಿರ್ತಕ್ಕಂಥ ಎಲ್ಲೂ ನಮಗೆ ಸಿಗೋದಿಲ್ಲ. ಆದರೆ ಕರ್ನಾಟಕದ ಈ ಕಾಂಗ್ರೆಸ್ ಆಡಳಿತದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಇವತ್ತು ದರೋಡೆಯನ್ನು ಮಾಡಿ ಇವತ್ತು ಹೌಸಿನಲ್ಲಿ ಸಿದ್ದರಾಮಯ್ಯ ಹೇಳ್ತಾರ, ಹೌದು 50 ಕೋಟಿ 40 ಕೋಟಿನ 76 ಕೋಟಿ ಪಾರ್ಲಿಮೆಂಟ್ ಚುನಾವಣೆ ಮಾಡಿಕೊಟ್ಟ. ಇಂಥ ಭ್ರಷ್ಟರು